ಬೆಳೆಯೋದು ಹಂಗೆ ನೋಡ್ಕೋಬೇಕಾಗಿದ್ದು ಅಷ್ಟೇ ಮುಖ್ಯ ಅದ. ಯಾಕಂದ್ರೆ ಅವರಂತೂ ಮೋಸ್ಟ್ಲಿ ನೆಕ್ಸ್ಟ್ 2028ರಲ್ಲೇ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಒಂದ್ರೆ ಬರ್ತೀನಂದ್ರೆ ಆ ಸಮಯದಲ್ಲಿ ಅದನ್ನು ಇಷ್ಟಿಟ್ಟು ದೊಡ್ಡದು ಮಾಡೋಕ್ಕೆ ಬರ್ತದೆ. ಜೊತೆಗೆ ತಾವು ಹೋದಂದ್ರೆ ಮತ್ತೊಬ್ಬ ಯಾರನ್ನೂ ಬೆಳೆಸಿಟ್ಟು ಹೋಗ್ಬಾರ್ದು ನಮ್ಗೆ ಅನ್ನುವಂಥ ಭಯನೂ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಾಡ್ಲಿಕ್ಕೆ ರೀ. ಯಾಕಂದ್ರೆ ಒಂದು ಕಡೆ ಸತೀಶ್ ಅವರು ಹೇಳ್ತಾ ಇದ್ದಾರೆ 2028ರಲ್ಲೇ ನಾನು ಮುಖ್ಯಮಂತ್ರಿ ಪ್ರಯತ್ನ ಮಾಡ್ತೀನಿ, ಅಧ್ಯಕ್ಷ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರು ತಮ್ಮ ಸ್ವಾಭಿಮಾನದ್ದು ಅಂದ್ರೆ ಮುಂದಿನ 2-3 ವರ್ಷ ನಾನು ಆಳ್ತೀನಿ ಅಂತ ಮೆಸೇಜ್ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಮೌನಾಗಿದ್ದರೆ ಕೆಡ್ಸದ ಪಾತ್ರಗಳು ಒಂದು ಏನು ಮಾಡಿದ್ರು, ಏಕಕಾಲಕ್ಕೆ ಒಂದು ಕಲ್ಲಿಗೆ 2 ಹಕ್ಕಿ ಹೊಡೆದ್ಬಿಟ್ರು ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರು ಜಾಣರು ಸಾಣದಲ್ಲ. ಯಾಕಂದ್ರೆ CBI ಎದುರಿಸೆ, ED ಎದುರಿಸೆ ಇವತ್ತು ಹೊರಗೆ ಅಡ್ಡಾಡ್ಲಿಕ್ಕೆ ಇರ್ತಿದ್ದಾರೆ. ED ಮತ್ತು CBI ಅದರಲ್ಲೂ ಸೆಂಟ್ರಲ್ ಗೌರ್ಮೆಂಟ್ ಅವರ ಆಶೀರ್ವಾದದಿಂದ ನಡೆಯುವಂಥವು, ಅವ್ರು ಏನು ಹೇಳ್ತಾರೆ ಮಾಡುವಂಥವು, ಅವರಲ್ಲಿ ಉಳ್ಕೊಂಡು ಹೊರಗೆ ಜಾಮೀನು ಹೊರಗೆ ಬಂದಿದ್ದಾರೆ ಬುದ್ಧಿವಂತಿಕೆ ಮಾಡಿಕೊಂಡು. ಅವ್ರು ಇವತ್ತು ಭಾಳ ಚೆನ್ನಾಗಿಸ್ತದೆ. ಈಗ ಅವ್ರಿಗೆ ಏನದಪ್ಪ ಅಂತಂದ್ರೆ ನೆಕ್ಸ್ಟ್ 2022ರಲ್ಲೇ ನಾವು ಗೆಲ್ಲೋದು ಗ್ಯಾರಂಟಿ ಅನ್ನುವಂಥ ಭರವಸೆ ಮೂಡೋದು. ಯಾಕಂದರೆ ಗ್ಯಾರಂಟಿ ಆಯಿತು ಮತ್ತೇನಾಯಿತು, ಇದರಿಂದಾಗಿ ಇವತ್ತು ಕಾಂಗ್ರೆಸ್ ಹೆಸರು ಕರ್ನಾಟಕದಲ್ಲಿ ಚಲೋ ಅದ. ಅದಕ್ಕಾಗಿ ಅವ್ರದಿಂದ ಅವ್ರು ಈಗ ನಮಗೆ ಮೊದಲು ಸ್ವಪಕ್ಷ ನಮ್ಗೆ ಹೋಗ್ಬೇಕಲ್ರಿ. ಯಾರೋ ಆದರೂ ಮೊದಲು ಅದನ್ನು ವಿಚಾರ ಮಾಡ್ತಾರೆ. ತಾವು ನಿಂತ ಏರಿಯಾ, ತಮ್ಮ ಓಣಿ, ತಮ್ಮ ಊರ, ಅಲ್ಲಿ ತಮ್ಮ ಹಿಡಿದು ಸಾಧಿಸಿ ಆಮೇಲೆ ಜಗದ ಬಗ್ಗೆ ಮಾತಾಡೋದು. ಆ ಕೆಲಸವನ್ನು ಡಿ ಕೆ ಶಿ ಅವ್ರಿಗೆ ಮಾಡಲಿಕ್ಕೆ ಇತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಅದೇ ಕಾಲಕ್ಕೆ ಮೂಡಾದೊಂದು ED ಪತ್ರ ಬಂದ ತಕ್ಷಣ ಇದೊಂದು ಸಹಿತ ಹಿನ್ನಡೆ ಆದಂಗೆ ಆಗಿದೆ ಸಿದ್ದರಾಮಯ್ಯ ಅವರಿಗೆ. ಹಾಸನದಲ್ಲಿ ಏನೋ ಜಬರ್ದಸ್ತಾಗಿ ತಮ್ಮ ನೇತೃತ್ವದಲ್ಲಿ ಏನೋ ಮಾಡ್ಕೋಬೇಕಂತ ಮಾಡಿದರು, ಅದು ಡಿ ಕೆ ಶಿವಕುಮಾರ್ ನೇತೃತ್ವದ್ದು. ಮತ್ತೊಂದು ರೀತಿ ಏನಪ್ಪ ಅಂತಂದ್ರೆ ಅತ್ಯಂತ ಜಾಣ್ಮೆ ಇದ್ದಂಗೆ ಆಯಿತು. ನಾವು ವಿರೋಧ ಮಾಡಲಿಲ್ಲ ರೀ, ಸಿದ್ದರಾಮಯ್ಯ ನಾವು ಮಾಡಿದ್ವಲ್ಲ ರೀ ಅಂತ ಹೇಳಿದಂಗೆ ಆಯಿತು. ನಮ್ಮ ನೇತೃತ್ವದಲ್ಲಿ ಆಯಿತು ಅಂತ ತೋರಿಸ್ಕೊಂಡಂಗೆ ಆಯ್ತು. ಜೊತೆಗೆ ತನ್ನ ನಾನೊಬ್ಬ ಅವ್ರ ನಂತರ ಇದು ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇವತ್ತು ಹೆಜ್ಜೆ ನೀಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಯಾಕಂದರೆ ಈ ಸಿದ್ದರಾಮಯ್ಯನಂದ್ರೆ ಯಾರು ಅಂತ ಪ್ರಶ್ನೆ ಬಂದಾಗ ಆ ಹೇಳಿದಾಗ ಏನಪ್ಪ ಅಂತಂದ್ರೆ ಇಲ್ಲೇ ಸತೀಶ್ ಅವರು ಸಹಿತ ನಾನು ಇದ್ದೀನಪ್ಪ ಅಂತೇಳಿ, ಜೊತೆಗೆ ನಮ್ಮ ಪರಮೇಶ್ವರಪ್ಪರವರು ಸಹಿತ ತೊಗೊಂಡು ಹೋಗ್ತಾ ಇರ್ತಾರೆ. ಯಾಕಂತಂದ್ರೆ ಡಿ ಕೆ ಶಿ ಅವ್ರಿಗೆ ಅವಕಾಶ ಕೊಡಬಾರ್ದು ಮುಂದಿನ ಸಲ ಅಂತ. ಇದು ಜಬರ್ದಸ್ತಾಗಿ ನೋಡೋದು. ಈಗೇನೋ ಒಂದಿಷ್ಟು BJP ಹೊಡೆದು ಬಿದ್ದಿತ್ತು, BJP ತಿಕ್ಕಾಡು ನಡೆದು ಯತ್ನಾಳರಂತೆ ದಿನ ಎದ್ದ ತಕ್ಷಣ ಇವ್ರ ವಿರುದ್ಧ ಮಾತಾಡ್ತಾ ನಡೆದಿದ್ರು. ಬಾಯಿಗೆ ಏನು ಬರ್ತದೆ ಮಾತಾಡ್ತಾ ಇದ್ರು, ಚಿಂತೆ ಕೊಡ್ತಾ ಇರಲಿಲ್ಲ. ಆದರೆ ಅದಕ್ಕೆ ನಿನ್ನೆ ನಡೆದಂಥ ಒಂದು ಶಿಸ್ತಿನ ಸಭೆಯಲ್ಲೇ ಶಿಸ್ತಿನ ಸಮಿತಿ ಇವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋ ಸಾಧ್ಯತೆಗಳು ಇರೋದ್ರಿಂದಾಗ ಯಾಕೋ ಮೆತ್ತಗಾಗಿದ್ದಾರೆ ನಮ್ಮ ಯತ್ನಾಳ್. ಹೀಗಾಗಿ ನಿಧಾನಕ್ಕೆ ನಮ್ಮ ಯಡಿಯೂರಪ್ಪನವರು ಸಹಿತ ಅದೇ ಸರಿ ಇನ್ನಷ್ಟು ಗಟ್ಟಿಯಾಗಿ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಹೌದು ನನ್ನ ಜೊತೆಗೆ ಹೈಕಮಾಂಡ್ ಅದ ಅನ್ನೋಂಥ ಮೆಸೇಜ್ ಅವ್ರಿಗೆ ಗೊತ್ತಾಗಿದೆ. ಹೀಗಾಗಿ ಅವರು ಸಹಿತ ಈಗ ಈ ಸಿದ್ದರಾಮಯ್ಯ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ, ನಡೆಸಿದ್ದಾರೆ. ಅದಕ್ಕೆ ಅವರು ಸಹಿತ ಏನಪ್ಪ ಅಂತಂದ್ರೆ ಯಡಿಯೂರಪ್ಪನವರು ED ತಪ್ಪು ಮಾಡಿಲ್ಲ, ಪತ್ರ ಹಾಕಿದ್ರೆ ಏನಾಯಿತು ಅನ್ನೋಂಗೆ ಸಿದ್ದರಾಮಯ್ಯ ಅಟ್ಯಾಕ್ ಮಾಡ್ತಾಯಿದ್ದಾರೆ. ಮೊಡದಲ್ಲಾಗಿದ್ದು ಸತ್ಯ ಅಂತೇಳಿ ವಿಜೇಂದ್ರ ಅವರು ನಾವು ಮಾಡಿದ್ವಿ ಅದಕ್ಕೆ ಇಲ್ಲಿ ಬಂದು ಹತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಮತ್ತೆ ಮೈ ಜಾಡಿಸ್ಕೊಳ್ತಾ ಇದ್ದಾರೆ ಎಲ್ಲರೂ. ಯಾಕೆಂದ್ರೆ ಯಡಿಯೂರಪ್ಪನವ್ರಿಗೆ, ವಿಜೇಂದ್ರ ಅವ್ರಿಗೆ ಈ ನಮ್ಮ ಯತ್ನಾಳ್ ಅಂತ ಬೆನ್ನು ಹತ್ತಿದ ಬೇತಾಳ ಬೆನ್ನು ಹತ್ತಿಬಿಟ್ಟಿದ್ರು. ಎದ್ದ ತಕ್ಷಣ ಇವ್ರ ವಿರುದ್ಧ ಮುಂದೆ ಅದ್ರ ಜೊತೆ ನಿಮಗೆ ಗೊತ್ತದ ವಕ್ಫ್ ನಾವು ಮಾಡ್ತಾಯಿದ್ದೀವಿ ಅಂತ ಅನ್ನುವಂಥ ತುರ್ಸ್ಗಳು ಪ್ರಯತ್ನ ಮಾಡಿದರು. ಯಾವುದಾದ್ರೂ ಒಂದು ತೊಗೊಂಡು ನಾವು ಹೇಳಬೇಕು ಅನ್ನೋದ್ರೊಳಗೆ ಇವತ್ತು ಹೈಕಮಾಂಡ